ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಆಲೂ ಬೋಂಡ ಅಥವಾ ಮಂಗಳೂರು ಉಡುಪಿ ಕಡೆ ಫೇಮಸ್ ಆಗಿ ಹೇಳುವಂತಹ ಬಟಾಟಂಬಡೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 4 ದೊಡ್ಡ ಸೈಜಿನ ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಒಂದು 10ರಿಂದ 12 ಆಲೂ ಬೋಂಡನ ನಾವು ಮಾಡ್ಕೋಬೋದು. ಇದನ್ನು ಮೊದಲಿಗೆ ಬೇಯಿಸ್ಕೋಬೇಕು. ನಾನು ಇದನ್ನು ಕಟ್ ಮಾಡಿ ಬೇಯಿಸ್ತಾ ಇದ್ದೇನೆ, ಯಾಕಂದರೆ ಬೇಗ ಬೇಯಬೇಕಲ್ವ. ದೊಡ್ಡ ಸೈಜ್ ಆಗಿರೋದ್ರಿಂದ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಹಾಗೆಯೇ ಒಂದು 90% ಬೇಯಿಸಿದರೆ ಸಾಕು. ತುಂಬ ಬೇಯಿಸೋಕ್ಕೆ ಹೋಗಬೇಡಿ, ತುಂಬ ಸ್ಮೂತ್ ಆಗುವಷ್ಟು ಬೇಯಿಸೋದು ಬೇಡ. ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇದ್ದರೆ ನಮಗೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ತುಂಬ ಸ್ಮೂತ್ ಆದರೆ ನಿಮಗೆ ಬೋಂಡ ಚೆನ್ನಾಗಿ ಬರಲ್ಲ. ನೋಡಿ, ಕುಕ್ಕರಿಗೆ 3/4 ಭಾಗದಷ್ಟು ನೀರನ್ನು ಹಾಕ್ಕೋಬೇಕು. ನಂತರ 1.5 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯೋಕ್ಕೆ ಬಿಡಬೇಕು. ಸಣ್ಣ ಕುಕ್ಕರ್ ಆದರೆ ಒಂದು 4-5 ವಿಸಿಲ್ ಬೇಕಾಗುತ್ತೆ. ದೊಡ್ಡ ಕುಕ್ಕರ್ ಆದರೆ 3 ವಿಸಿಲ್ಗೆ ಬೇಯುತ್ತೆ ಇದು. ಈಗ ನೋಡಿ, ಆಲೂಗಡ್ಡೆ ಜೊತೆ ಹಾಕೋಕ್ಕೆ ಏನೆಲ್ಲ ಮಸಾಲ ಬೇಕು ಅಂತ ಹೇಳ್ತೀನಿ. 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆಯನ್ನು ತಗೋಬೇಕು. ಜೊತೆಗೇ 1 ಸ್ಪೂನಷ್ಟು ಕೊತ್ತಂಬರಿ ಬೀಜನೂ ನಾನು ತಗೊಂಡಿದ್ದೀನಿ. ಆದರೆ ಇದನ್ನು ಸ್ವಲ್ಪ ನಾವು ಭಾಗ ಮಾಡ್ಕೋಬೇಕು, ಅಂದರೆ 2 ಹೋಳಾಗಿ ಭಾಗ ಮಾಡ್ಕೋಬೇಕು. ಯಾವ ರೀತಿ ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೇನೆ. 1 ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಗೊಂಡಿದ್ದೀನಿ. ಖಾರ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಇದು ಸ್ವಲ್ಪ ಲೈಟಾಗೇ ಇರಬೇಕು ಖಾರ. ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಒಂದು ಅರ್ಧ ಇಂಚು ಶುಂಠಿನ ಸಣ್ಣಗೆ ಕಟ್ ಮಾಡಿ ಈ ಥರ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ. ಜೊತೆಗೆ ಕರಿಬೇವನ್ನು ತಗೊಳ್ಳಿ. ಹಾಗೆಯೇ ಇಂಗು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಈಗ ನೋಡಿ, ನಾನು ಆಲ್ರೆಡಿ ಹೇಳಿದಾಗೆ ಕೊತ್ತಂಬರಿ ಬೀಜನ ಈ ಥರ ಕಲ್ಲಲ್ಲಿ ಸ್ವಲ್ಪ ಜಜ್ಜಿ ಪುಡಿ ಮಾಡ್ಕೋಬೇಕು. ಅಂದರೆ 2 ಹೋಳಾದರೆ ಸಾಕು, ತುಂಬ ಸಣ್ಣಗೆ ಪುಡಿ ಮಾಡೋಕ್ಕೆ ಹೋಗಬೇಡಿ. ಈ ಥರ ಹೋಳಾದರೆ ಸಾಕಾಗುತ್ತೆ. ಈಗ ನೋಡಿ, ಈ ಕಡೆಯಿಂದ ನಾವು ಒಂದು ಬಾಣಲೆಯನ್ನಿಟ್ಟು ಬಾಣಲೆಗೆ 1 ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಬೇಡಿ, ಒಗ್ಗರಣೆಗೆ 1 ಸ್ಪೂನು ಸಾಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟು 1 ಸ್ಪೂನಷ್ಟು ಸಾಸಿವೆಯನ್ನು ಎಣ್ಣೆ ಬಿಸಿ ಆದ ನಂತರ ಹಾಕ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಬೇಕು, ಸೀದು ಹೋಗಬಾರ್ದು. ಯಾಕಂದರೆ ಎಣ್ಣೆಯನ್ನು ತುಂಬ ಕಮ್ಮಿ ತಗೊಂಡಿದ್ದೀವಿ ನಾವು. ಹಾಗಾಗಿ ಉದ್ದಿನಬೇಳೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ನಮಗೆ. ಈಗ ನೋಡಿ, 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದನ್ನು ಜೊತೆಗೇ ಫ್ರೈ ಮಾಡ್ಕೋಬೇಕು. ಜೊತೆಗೆ ನಾವು 2 ಹೋಳು ಮಾಡ್ಕೊಂಡಿರುವಂಥ ಕೊತ್ತಂಬರಿ ಬೀಜ ಇದೆ ನೋಡಿ, ಇದನ್ನು ಹಾಕ್ಕೊಳ್ಳಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇಲ್ಲ. ನಿಮಗೆ ಇಷ್ಟ ಇದ್ದರೆ 1/4 ಕಪ್ ಕೊತ್ತಂಬರಿ ಸೊಪ್ಪು ಸೇರಿಸ್ಬೋದು ಒಗ್ಗರಣೆಗೆ. ಹಾಗೆಯೇ ಸಣ್ಣ ಶುಂಠಿ ಕಟ್ ಮಾಡಿರೋದನ್ನು ಹಾಕೋಬೇಕು. 1 ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಕಟ್ ಮಾಡಿದ್ದಕ್ಕೆ ಸೇರಿಸ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೆನಪಿರಲಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನಂತರ 1/4 ಸ್ಪೂನಷ್ಟು ಅರಿಶಿಣನ ಹಾಕ್ಕೋಬೇಕು. ಅರಿಶಿಣ ಮೊದಲೇ ಹಾಕ್ಕೋಬೋದು, ಬೇಕಾದರೆ ನಾವು ಎಣ್ಣೆ ಹಾಕಿದ ನಂತರ ಅರಿಶಿಣನ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಬರ್ಬೋದು. ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಮೊದಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ, ಜಾಸ್ತಿನೂ ಹಾಕ್ಕೋಬೇಡಿ, ತುಂಬ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ. ಹಾಗೆಯೇ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪು ಹಾಗೆ ನೀವು ಮೊದಲಿಗೆ ಎಣ್ಣೆ ಬಿಸಿ ಆದಾಗಲೇ ಸೇರಿಸ್ಕೋಬೋದು. ನಾನು ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದು ಮಸಾಲ ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಂತರ ಆಲೂಗಡ್ಡೆಯನ್ನು ಹಾಕ್ಕೋಬೇಕು. ಆಲೂಗಡ್ಡೆ ನೋಡಿ, ಈ ಥರ ಬೆಂದಿರಬೇಕು. ತುಂಬ ಸ್ಮ್ಯಾಶ್ ಆಗಬಾರ್ದು, ತುಂಬ ಸ್ಮೂತಾಗಿ ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ಗಟ್ಟಿ ಗಟ್ಟಿ ಇರಬೇಕು. ಅಂದರೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ, 90% ಬೇಯಿಸ್ಕೊಂಡ್ರೆ ನಿಮಗೆ ಮಿಕ್ಸ್ ಮಾಡಿ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಮಸಾಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಈ ಹೊತ್ತಲ್ಲಿ ನೀವು ಈ ಆಲೂಗಡ್ಡೆಯನ್ನು ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ನಿಮ್ಗೆ ಇಷ್ಟ ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇಲ್ಲಿ ಮಾತ್ರ ಸೇರಿಸ್ಕೊಂಡಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿನ ಹದ ಎಲ್ಲ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡುವಾಗ ಉಪ್ಪು ಹಾಕಿದರೆ ಚೆನ್ನಾಗಿ ನೀವು ಅದನ್ನು ಮಿಕ್ಸ್ ಮಾಡಿ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಅಲ್ಲಲ್ಲಿ ಉಪ್ಪು ಉಳಿಯುತ್ತೆ. ಅದಕ್ಕೋಸ್ಕರನೇ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ, ಒಳ್ಳೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಈಗ ಉಂಡೆಯನ್ನು ಕಟ್ಟಬೇಕು. ನೋಡಿ, ನಾವು ಸ್ವಲ್ಪ ಆಲೂಗಡ್ಡೆಯನ್ನು ಹದವಾಗಿ ಬೇಯಿಸ್ಕೊಂಡ್ರೆ, ಹಾಗೆಯೇ ಎಣ್ಣೆ ಅಂಶ ಜಾಸ್ತಿ ಇಲ್ಲ ಅಂದರೆ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಉಂಡೆ ಕಟ್ಟೋಕ್ಕೆ ನಮಗೆ ಬರುತ್ತೆ. ಆಲೂ ಬೋಂಡನೂ ಚೆನ್ನಾಗಿ ಬರುತ್ತೆ, ನೋಡಿ ಬೇಕಾದರೆ ನೀವು. ಈಗ ಈ ಥರ ಉಂಡೆಯನ್ನು ರೆಡಿ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಸೈಜಿನ ಉಂಡೆ ಬೇಕಾದರೆ ನೀವು ದೊಡ್ಡ ದೊಡ್ಡದಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಈ ಥರ ನೋಡಿ, ಒಂದು 15 ಉಂಡೆ ಆಗಿದೆ. ನಾನು ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡ್ಕೊಂಡಿರೋದ್ರಿಂದ ಉಂಡೆ ಜಾಸ್ತಿ ಆಗಿದೆ. ದೊಡ್ಡ ಸೈಜಲ್ಲಾದರೆ ಒಂದು 10 ಉಂಡೆ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಕಡಲೆ ಹಿಟ್ಟನ್ನು ನಾವು ತಗೋಬೇಕು. ಉಂಡೆ ಮಾಡಿರುವಂಥ ಆಲೂಗಡ್ಡೆಯನ್ನು ಇದರಲ್ಲಿ ಡಿಪ್ ಮಾಡಿ ಕಡಲೆ ಹಿಟ್ಟಲ್ಲಿ ನಾವು ಎಣ್ಣೆಯಲ್ಲಿ ಬಿಡೋಕ್ಕಿದೆ. ಇದು ಮೆಜರ್ಮೆಂಟ್ ಕಪ್ಪು, 1 ಕಪ್ ಅಳತೆಯ ಕಪ್ಪಾಗಿರುತ್ತೆ. ಇದರಲ್ಲಿ 1.5 ಕಪ್ಪಷ್ಟು ನಾವು ಕಡಲೆ ಹಿಟ್ಟನ್ನು ತಗೊಳ್ಬೇಕು. ಕಡಲೆ ಹಿಟ್ಟು ನಿಮಗೆ ಒಂಥರ ಲಮ್ಸ್ ಇರುತ್ತಲ್ಲ, ನೀವು ಮಿಕ್ಸ್ ಮಾಡುವಾಗ ನೀರಲ್ಲಿ ಆ ಥರ ಉಂಡೆ ಉಂಡೆ ಥರ ಬರಬಾರ್ದಂದ್ರೆ ನೀವು ಸ್ವಲ್ಪ ಜರಡಿ ಹಿಡ್ಕೊಳ್ಳಿ ಅದನ್ನು, ಅಥವಾ ಇದನ್ನು ಮಿಕ್ಸಿಲಿ ಸ್ವಲ್ಪ ಹಾಕಿ
ಪುಡಿ ಮಾಡ್ಕೊಳ್ಳಿ. ಆಗ ನಿಮ್ಗೆ ಅದು ಆ ಥರ ಉಂಡೆ ಉಂಡೆ ಥರ ಇರಲ್ಲ. ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡೋಕ್ಕೆ ಸುಲಭ ಆಗುತ್ತೆ. ಈಗ ನೋಡಿ, ಇದನ್ನು 1.5 ಕಪ್ಪಷ್ಟು ಕಡಲೆ ಹಿಟ್ಟು ಸಾಕಾಗುತ್ತೆ. 4 ಆಲೂಗಡ್ಡೆಗೆ 1.5 ಕಪ್ಪಷ್ಟು ಕಡಲೆ ಹಿಟ್ಟಿನ ಅಳತೆಯನ್ನು ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 1/4 ಸ್ಪೂನಷ್ಟು ಓಮ್ ಕಾಳು ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಅಂದರೆ ತುಂಬ ದಪ್ಪನೂ ಅಲ್ಲ, ತೀರ ತೆಳುವೂ ಅಲ್ಲ. ಈ ಇಡ್ಲಿ ಹಿಟ್ಟಿನ ಹದ ಇರುತ್ತೆ ನೋಡಿ, ಆ ಹದಕ್ಕೆ ನೀವು ಮಾಡ್ಕೊಳ್ಳಿ. ತೀರ ತೆಳುವಾದರೆ ಅದು ಕೋಟಿಂಗ್ ಮೇಲ್ಗಡೆ ಆಲೂಗಡ್ಡೆ ಉಂಡೆ ಮೇಲೆ ನಿಲ್ಲಲ್ಲ. ಸ್ವಲ್ಪ ದಪ್ಪ ಇರಬೇಕಾಗುತ್ತೆ. ಇದು ಇಡ್ಲಿ ಹದ ಕರೆಕ್ಟ್ ಇರುತ್ತೆ, ಆ ಹದದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ. ಇದೀಗ ನೋಡಿ, ಈಗ ಕಡಲೆ ಹಿಟ್ಟಿನ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಬೇಕಾದರೆ ಸೋಡಾ ಸ್ವಲ್ಪ 1/4 ಸ್ಪೂನಷ್ಟು ಹಾಕೋಬೋದು, ಆದರೆ ನಾನಿಲ್ಲಿ ಹಾಕಿಲ್ಲ. ಹಾಗೆಯೇ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ನಿಮಗೆ. ಈಗ ಹಿಟ್ಟು ಈ ಹದದಲ್ಲಿ ಇರಬೇಕು ನೋಡಿ. ತುಂಬ ತೀರ ತೆಳುವೂ ಅಲ್ಲ, ತೀರ ದಪ್ಪನೂ ಅಲ್ಲ. ತೆಳುವಾದರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪನೇ ಇಟ್ಕೊಳ್ಳಿ ನೀವು. ನೋಡಿ, ಈ ಹದ ಇದ್ದರೆ ನಿಮಗೆ ಹಿಟ್ಟು ಚೆನ್ನಾಗಿರುತ್ತೆ. ಇದನ್ನು ಕೊನೆಯಲ್ಲಿ ರೆಡಿ ಮಾಡ್ಕೊಳ್ಳಿ. ಕಡಲೆ ಹಿಟ್ಟನ್ನು ಎಣ್ಣೆ ಎಲ್ಲ ಬಿಸಿ ಮಾಡಿಕೊಂಡು ಕೊನೆಯಲ್ಲಿ ನೀವು ರೆಡಿ ಮಾಡ್ಕೊಂಡು ಕೂಡಲೇ ದಿಢೀರಾಗಿ ಬಿಡ್ಬೋದು ನಾವು. ಈಗ ನೋಡಿ ಯಾವ ರೀತಿ ಎಣ್ಣೆಯಲ್ಲಿ ಬಿಡೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ತಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಉಂಡೆಯನ್ನು ಮೊದಲಿಗೆ ಕಡಲೆ ಹಿಟ್ಟಲ್ಲಿ ಹಾಕ್ಕೊಳ್ಳೋದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸುತ್ತ ಅದನ್ನು ತಿರುಗಿಸ್ತಾ ಈ ಥರ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಈ ಆಲೂಗಡ್ಡೆ ಬೋಂಡ ಮಾಡೋದು ತುಂಬ ಸುಲಭ. ಯಾಕೆಂದರೆ ಆಲೂಗಡ್ಡೆಯನ್ನು ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ, ಹಾಗೆಯೇ ಒಗ್ಗರಣೆನೂ ಎಣ್ಣೆಯಲ್ಲಿ ಫ್ರೈ ಆಗಿರೋದ್ರಿಂದ ನಾವು ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಟೈಮ್ ಹಿಡಿಯಲ್ಲ. ಬರೀ ಹೊರಗಡೆ ಇರುವ ಈ ಕಡಲೆ ಹಿಟ್ಟಿನ ಕೋಟಿಂಗ್ ಏನಿದೆ ಹೊರಗಡೆ, ಅದು ಮಾತ್ರ ಫ್ರೈ ಆದರೆ ಆಯಿತು. ಹಾಗಾಗಿ ತುಂಬ ಹೊತ್ತು ಇದನ್ನು ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಸ್ಟಫಿಂಗ್ ಒಂಚೂರೂ ಹೊರಗಡೆ ಬಂದಿಲ್ಲ. ಎಷ್ಟು ಚೆನ್ನಾಗಿ ಕೋಟಿಂಗ್ ಅದಕ್ಕೆ ಹಿಡ್ಕೊಂಡಿದೆ ನೋಡಿ. ಅದಕ್ಕೆ ಹೇಳೋದು, ಆಲೂಗಡ್ಡೆ ಉಂಡೆ ಏನು ಸ್ವಲ್ಪ ಗಟ್ಟಿಯಾಗಿ ನಾವು ಮಾಡಿಕೊಂಡ್ರೆ 90% ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕುವಾಗಲೇ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಿಕ್ಸ್ ಮಾಡಿಕೊಂಡು ಉಂಡೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ಈ ಥರ ಸೂಪರಾದ ಗರಿಗರಿಯಾದ ಆಲೂ ಬೋಂಡ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಈಗ ಆಲೂ ಬೋಂಡ ರೆಡಿಯಾಗಿದೆ. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈ ಹೊತ್ತಲ್ಲೇ ನಾವು ಎಣ್ಣೆಯಿಂದ ತೆಗೆದ್ರೆ ಆಯಿತು. ಉಡುಪಿ ಮಂಗಳೂರು ಕಡೆ ಹೆಚ್ಚಾಗಿ ಇದನ್ನು ಬಟಾಟಂಬಡೆ ಅಂತಲೇ ಕರೀತಾರೆ. ಎಲ್ಲ ಹೋಟೆಲ್ಗಳಲ್ಲೂ ಇದು ಫೇಮಸ್ಸು. ಕಾಯಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಆದರೆ ನಾರ್ಮಲಾಗಿ ಇದನ್ನು ಹಾಗೆಯೇ ತಿನ್ಬೋದು. ಆಲೂಗಡ್ಡೆಗೆಲ್ಲ ಉಪ್ಪು ಮತ್ತು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ ಹಾಗೆಯೇ ತಿನ್ನೋಕ್ಕೆ. ಅಥವಾ ಒಳ್ಳೆ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಅಂತಲೇ ಹೇಳ್ಬೋದು. ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ಲೈಟಾಗಿ ಕೋಟಿಂಗ್ ಬಂದು ತುಂಬ ಚೆನ್ನಾಗಿದೆ. ಹಳೆ ಟೈಮಲ್ಲಿ ಸಂಜೆ ಟೀ ಜೊತೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಇದನ್ನು ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ನಮಸ್ಕಾರ.